ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಈ ಬಾರಿ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್‌ನಲ್ಲಿ ಸಚಿವ ಸಂಪುಟ ದರ್ಜೆಯ ಸ್ಥಾನ ಯಾರಿಗೂ ಸಿಗದ ಹಿನ್ನೆಲೆ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ನಾಯಕರ, ಶಾಸಕರ ಬೆಂಬಲಿಗರು ಬಹಳಷ್ಟು ರೀತಿಯಾದಂತಹ ಆಕ್ರೋಶ ವ್ಯಕ್ತಪಡಿಸಿರುವಂತಹದ್ದು. ಅದರಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಬೆಂಬಲಿಗರು ಹಾಗೂ ಕಾರ್ಯಕರ್ತರು ಬಂದ್ ಮಾಡಿ ತಮ್ಮ ಆಕ್ರೋಶವನ್ನ ಹೈಕಮಾಂಡ್‌ಗೆ ಮುಟ್ಟಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಇನ್ನು ಈ ಹಿಂದೆಯೇ ಸಚಿವರಾಗಬೇಕಾಗಿದ್ದಂತಹ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಶಾಸಕ ಸ್ಥಾನ ತಪ್ಪಿಸಲು ಯಾರು ಕಾರಣ ಎಂಬ ವಿಚಾರದ ಬಗ್ಗೆ ಕ್ಷೇತ್ರದಲ್ಲಿ ಬಹಳಷ್ಟು ರೀತಿಯಾದಂತಹ ದೊಡ್ಡ ಮಟ್ಟದ ಚರ್ಚೆ ನಡೆಸ್ತಾ ಇದೆ. ಇಷ್ಟಕ್ಕೂ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ತಪ್ಪಿಸಲು ಯಾರು ಕಾರಣ ಎಂಬ ಸಂಕ್ಷಿಪ್ತ ವಿವರವನ್ನ ಈ ವಿಡಿಯೋ ಮುಖಾಂತರ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಇದಕ್ಕೂ ಮುನ್ನ ನ್ಯೂಸ್18 ಡಿಜಿಟಲ್ ಆಪ್ ನಲ್ಲಿಯೂ ಲಭ್ಯವಿದೆ. ಜೊತೆಗೆ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನಲ್ಲಿಯೂ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಸದಾ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ಹೌದು, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಹಾಗೂ ಚಿಂತಾಮಣಿ ಕ್ಷೇತ್ರದ ಶಾಸಕ ಎಂ.ಸಿ. ಸುಧಾಕರ್ ಜೊತೆಗೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಅವರು ಸಚಿವ ಸ್ಥಾನಕ್ಕಾಗಿ ತಾ ಮುಂದು ನಾ ಮುಂದು ಎಂದು ಬಹಳಷ್ಟು ರೀತಿಯಾದಂತಹ ಪೈಪೋಟಿ ನಡೆಸಿರುವಂತಹದ್ದು. ತಮ್ಮದೇ ಆದಂತಹ ಶೈಲಿಯಲ್ಲಿ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ರೆ, ತಮ್ಮದೇ ಆದಂತಹ ವಿಭಿನ್ನ ಶೈಲಿಯಲ್ಲಿ ದೆಹಲಿಯ ಅಂಗಳಕ್ಕೆ ಪ್ರವೇಶಿಸಿ ಸಚಿವ ಸ್ಥಾನಕ್ಕಾಗಿ ಅಂಗಲಾಚಿದ್ರು. ಇನ್ನೇನು ಬಹುತೇಕವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಚಿವ ಸ್ಥಾನ ಸಿಗಲಿದೆ. ಅದರಲ್ಲಿಯೂ ಸಹ 3 ಬಾರಿ ಹ್ಯಾಟ್ರಿಕ್ ಗೆದ್ದಂತಹ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಈ ಬಾರಿ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಬಹಳಷ್ಟು ರೀತಿಯಾದಂತಹ ನಿರೀಕ್ಷೆಯಲ್ಲಿದ್ದಂತಹ ಜನತೆಗೆ ಹೈಕಮಾಂಡ್ ಹಾಗೂ ಕಾಂಗ್ರೆಸ್ ಪಕ್ಷ ಶಾಕ್ ಕೊಟ್ಟಿರುವಂತಹದ್ದು. ಇನ್ನು ಹೈಕಮಾಂಡ್ ನೀಡಿರುವಂತಹ ಪಟ್ಟಿಯಲ್ಲಿ ಈ ಹಿಂದೆ 3 ದಿನಗಳ ಹಿಂದೆ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಹೆಸರು ಇತ್ತು ಎಂದು ಇಲ್ಲಿನ ಬೆಂಬಲಿಗರು, ಕಾರ್ಯಕರ್ತರು ಜೊತೆಗೆ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಸಹ ಸ್ಪಷ್ಟಪಡಿಸಿದ್ರು. ಹಾಗಾದ್ರೆ 3 ದಿನಗಳ ನಂತರ ಹೈಕಮಾಂಡ್ ಮಂತ್ರಿ ಸ್ಥಾನದ ಪಟ್ಟಿ ಬಿಡುಗಡೆ ಮಾಡುವಾಗ ಈ ಒಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಹೆಸರನ್ನ ಯಾರು ಡಿಲೀಟ್ ಮಾಡಿಸಿದ್ರು? ಇದರ ಹಿಂದೆ ಇರುವಂತಹ ಕುತಂತ್ರಧಾರಿ ಯಾರು ಎಂಬ ಪ್ರಶ್ನೆಗಳಿಗೆ ತಮ್ಮದೇ ಆದಂತಹ ಉತ್ತರಗಳನ್ನ ಕ್ಷೇತ್ರದ ಮುಖಂಡರು ನೀಡ್ತಾ ಇರುವಂತಹದ್ದು. ಇನ್ನು ಶಾಸಕರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಎಂಬ ಕಾರಣಕ್ಕೆ ಆಕ್ರೋಶಗೊಂಡಂತಹ ಶಾಸಕ ಸುಬ್ಬಾರೆಡ್ಡಿ ಅವರ ಬೆಂಬಲಿಗರು ಹಾಗೂ ಕಾರ್ಯಕರ್ತರು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವಂತಹ ಗುಡಿಬಂಡೆ ಹಾಗೂ ಚೇಳೂರು ವ್ಯಾಪ್ತಿಯಲ್ಲಿ ರಸ್ತೆಗಳನ್ನ ಕ್ಲೋಸ್ ಮಾಡಿ, ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ, ಒಂದು ದಿನ ಸ್ವಯಂ ಘೋಷಿತ ಬಂದ್ ಮಾಡುವುದರ ಮುಖಾಂತರ ಹೈಕಮಾಂಡ್ಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಕ್ಷೇತ್ರದ ಸುಬ್ಬಾರೆಡ್ಡಿಯವರ ಪವರ್ ಏನು ಎಂಬುದನ್ನ ತೋರಿಸುವ ಪ್ರಯತ್ನವನ್ನ ಇಲ್ಲಿನ ಕಾರ್ಯಕರ್ತರು ಮಾಡಿರುವಂತಹದ್ದು. ಇನ್ನು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ತಮ್ಮ ಬೆಂಬಲಿಗರಿಗೆ ಹಾಗೂ ಕಾರ್ಯಕರ್ತರಿಗೆ ಬಂದ್ ಮಾಡಬಾರದು ಅಂತ ಸೂಚಿಸಿದ್ರಂತೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗುತ್ತೆ ಎಂಬ ನಿರೀಕ್ಷೆಯಲ್ಲಿದ್ದಂತಹ ಬೆಂಬಲಿಗರು ಹಾಗೂ ಕಾರ್ಯಕರ್ತರಿಗೆ ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದು, ಈ ಹಿನ್ನೆಲೆ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಲು ಸೂಚನೆ ಕೊಟ್ಟಿದ್ರು. ಅದರಂತೆ ಬಂದ್ ಮಾಡಿ ಯಶಸ್ವಿಗೊಳಿಸಿರುವಂತಹದ್ದು. ಇನ್ನು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಮಿಸ್ ಆಯ್ತು ಎಂಬ ಮಾಹಿತಿ ಬರ್ತಾ ಇದ್ದಂತೆ ಶಾಸಕರ ಮೊಬೈಲ್ ಸಹ ಸ್ವಿಚ್ ಆಫ್ ಆಗಿತ್ತು. ಸಾಕಷ್ಟು ಜನ ಕಾರ್ಯಕರ್ತರು, ಬೆಂಬಲಿಗರು ಶಾಸಕರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಸಹ ಯಾರಿಗೂ ಸಹ ಸ್ಪಂದಿಸದೆ ಬಹಳಷ್ಟು ರೀತಿಯಾದಂತಹ ಬೇಸರದಲ್ಲಿ ಶಾಸಕರು ಇದ್ರು ಎಂದ್ರೆ ತಪ್ಪಾಗಲಾರದು. ಏಕೆಂದ್ರೆ ಈ ಮಾಹಿತಿಯನ್ನ ಖುದ್ದಾಗಿ ತಮ್ಮ ಬೆಂಬಲಿಗರು, ಶಾಸಕರ ಆಪ್ತರು ಮಾಹಿತಿಯನ್ನ ನೀಡಿದ್ರು. ಇನ್ನು ವಿಶೇಷವಾಗಿ ಬಂದ್ ಮಾಡ್ತಿದ್ದೀವಿ ಎಂಬ ಮಾಹಿತಿ ಗೊತ್ತಾದಂತೆ ಶಾಸಕ ಸುಬ್ಬಾರೆಡ್ಡಿ ದೂರವಾಣಿ ಮುಖಾಂತರ ಬೆಂಬಲಿಗರನ್ನ ಸ್ಪಂದಿಸಿ ಬಂದ್ ಬೇಡ ಎಂಬ ಮಾಹಿತಿಯನ್ನ ಕೊಟ್ಟಿದ್ರಂತೆ. ಆದ್ರೆ ಹೈಕಮಾಂಡ್ಗೆ ತಮ್ಮ ಶಾಸಕರ ಶಕ್ತಿ ಹಾಗೂ 3 ಬಾರಿ ಗೆದ್ದಂತಹ ಶಾಸಕರಿಗೆ ಯಾಕೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಎಂಬ ಪ್ರಶ್ನಿಸುವುದರ ಸಲುವಾಗಿ ಚಿಕ್ಕಬಳ್ಳಾಪುರ
ಜಿಲ್ಲೆಯ ಬಾಗೇಪಲ್ಲಿ ಕ್ಷೇತ್ರ ವ್ಯಾಪ್ತಿಗೆ ಒಳಪಡುವಂತಹ 3 ತಾಲೂಕುಗಳನ್ನ ಬಂದ್ ಮಾಡಿ ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ಗೆ ಧಿಕ್ಕಾರಗಳನ್ನ ಕೂಗಿ ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ವಿಭಿನ್ನವಾಗಿ ಮುಖ್ಯ ರಸ್ತೆಗಳಲ್ಲಿ ಟೈರ್ಗಳನ್ನ ಸುಟ್ಟು ಅಂಗಡಿ ಮಾಲೀಕರಿಗೆ ಮಾಹಿತಿಯನ್ನ ಮುಟ್ಟಿಸಿ ಸ್ವಯಂ ಘೋಷಿತವಾಗಿ ಬಂದ್ ಮಾಡುವಂತೆ ಸೂಚನೆಯನ್ನ ಕೊಟ್ಟಿದ್ರು. ಜೊತೆಗೆ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಭಾಗಗಳಲ್ಲಿ ಬೆಳೆಯುವಂತಹ ಮುಖ್ಯ ತರಕಾರಿಗಳನ್ನ ರಸ್ತೆಗೆ ಚೆಲ್ಲಿ ನಮಗೆ ಈ ಬಾರಿ ಮೆಣಸಿನಕಾಯಿಯನ್ನ ತಿನ್ನಿಸಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿ ಅರಬೆತ್ತಲೆಯಾಗಿ ಪ್ರತಿಭಟನೆ ನಡೆಸಿ ಸರ್ಕಾರದ ಗಮನ ಸೆಳೆದು ಶಾಸಕರ ಶಕ್ತಿ ಏನು ಎಂಬ ಶಕ್ತಿ ಪ್ರದರ್ಶನವನ್ನ ಬಾಗೇಪಲ್ಲಿಯಲ್ಲಿ ತೋರಿಸಿರುವಂತಹದ್ದು. ಇನ್ನು ಬಹುತೇಕವಾಗಿ 3 ಬಾರಿ ಹ್ಯಾಟ್ರಿಕ್ ಗೆದ್ದಂತಹ ಶಾಸಕರಿಗೆ ಈ ಬಾರಿ ಶಾಸಕರಾಗಿ ಈ ಹಿಂದೆ ನಿಗಮ ಮಂಡಳಿಯನ್ನು ಸಹ ಕೊಡ್ಲಾಗ್ತಾ ಇತ್ತು. ಜೊತೆಗೆ ಇದನ್ನು ನಿರಾಕರಿಸಿದಂತಹ ಶಾಸಕರಿಗೆ ಬಿಜೆಪಿ ಪಕ್ಷದಿಂದ ಸಚಿವ ಸ್ಥಾನದ ಆಫರ್ ಸಹ ಬಂದಿತ್ತು. ಆದ್ರೆ ಇದನ್ನೆಲ್ಲವೂ ಸಹ ತಿರಸ್ಕಾರ ಮಾಡಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತರು, ಅದರಲ್ಲಿಯೂ ಸಹ ಸಿದ್ದರಾಮಯ್ಯನವರ ಆಪ್ತರು ಎಂದು ಗುರುತಿಸಿಕೊಂಡಿರುವಂತಹ ಸುಬ್ಬಾರೆಡ್ಡಿಯವರಿಗೆ ಸಚಿವ ಸ್ಥಾನವನ್ನ ಯಾಕೆ ಕೊಡ್ಲಿಲ್ಲ, ಯಾರು ಮಿಸ್ ಮಾಡಿದ್ರು ಎಂಬ ಪ್ರಶ್ನೆ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬಹಳಷ್ಟು ಸದ್ದು ಮಾಡ್ತಾ ಇರುವಂತಹದ್ದು. ವಿಶೇಷವಾಗಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಈ ಬಾರಿ ಮಂತ್ರಿ ಸ್ಥಾನವನ್ನ ತಪ್ಪಿಸುವಲ್ಲಿ ಕೆ.ಎಚ್. ಮುನಿಯಪ್ಪನವರ ಕೈವಾಡವಿದೆ ಎಂಬ ಚರ್ಚೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬಹಳಷ್ಟು ರೀತಿಯಾದಂತಹ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆಸ್ತಾ ಇರುವಂತಹದ್ದು. ಹಾಗಾದ್ರೆ ಕೆ.ಎಚ್. ಮುನಿಯಪ್ಪನವರು ಎಸ್.ಎನ್. ಸುಬ್ಬಾರೆಡ್ಡಿ ನಡುವಿನ ಆಕ್ರೋಶಕ್ಕೆ ಹಾಗೂ ಸಚಿವ ಸ್ಥಾನವನ್ನ ತಪ್ಪಿಸಲು ಕಾರಣವಾದ್ರು ಏನು ಎಂಬ ಪ್ರಶ್ನೆ ಈಗ ಜನಸಾಮಾನ್ಯರಲ್ಲಿ ಮೂಡಿರುವಂತಹದ್ದು. ಇನ್ನು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ನೀಡಿರುವ ಮಾಹಿತಿಯಂತೆ ನನಗೆ ರಾಜಕೀಯ ವಲಯದಲ್ಲಿ ಯಾರೂ ಸಹ ಶತ್ರುಗಳು ಇಲ್ಲ ಎಂಬ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಈಗ ಮಂತ್ರಿ ಸ್ಥಾನವನ್ನ ಕೆಡವಿದ್ದಾದ್ರೂ ಯಾರು ಎಂಬ ಪ್ರಶ್ನೆ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತಹದ್ದು. ಒಂದು ಕಡೆ ತಮ್ಮದೇ ಆದಂತಹ ಶೈಲಿಯಲ್ಲಿ ಈ ಹಿಂದೆ ಸಚಿವರಾಗಿದ್ದಂತಹ ಎಂ.ಸಿ. ಸುಧಾಕರ್ ಅವರು ಹೈಕಮಾಂಡ್ ಗಮನವನ್ನ ಸೆಳೆದು ಈ ಮುಂದಿನ ದಿನಗಳಲ್ಲಿಯೂ ಸಹ ನನಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ರು. ಜೊತೆಗೆ ಯುವ ನಾಯಕ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಅವರು ಸಹ ನನಗೆ ಮಂತ್ರಿ ಸ್ಥಾನ ಸಿಗುತ್ತೆ, ನಾನು ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಮಂತ್ರಿ ಆಗ್ತೀನಿ ಅಂತ ಖಚಿತ ಮಾಹಿತಿಯನ್ನು ಸಹ ಸೂಚಿಸ್ತಾ ಇದ್ರು. ಜೊತೆಗೆ ಬಹುತೇಕ ನಿರೀಕ್ಷೆಯಲ್ಲಿದ್ದಂತಹ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೂ ಸಹ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಈ ಒಂದು ಮಂತ್ರಿ ಸ್ಥಾನ ಸಿಗದೆ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಜನಸಾಮಾನ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಬಹಳಷ್ಟು ರೀತಿಯಾದಂತಹ ಬೇಸರವನ್ನ ವ್ಯಕ್ತಪಡಿಸಿರುವಂತಹದ್ದು. ಸಾಮಾನ್ಯವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಸಕರಿಗೆ ಮಂತ್ರಿ ಸ್ಥಾನವನ್ನ ಕೊಟ್ಟರೆ ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾಗಿ ಒಬ್ಬ ಮಂತ್ರಿ ಹಾಗೂ ಶಾಸಕರು ಕೆಲಸ ನಿರ್ವಹಿಸ್ತಾರೆ, ಕರ್ತವ್ಯವನ್ನ ಮಾಡ್ತಾರೆ ಎಂಬ ಬಹಳಷ್ಟು ನಿರೀಕ್ಷೆಯಲ್ಲಿತ್ತು. ಆದ್ರೆ ಈಗ ಬೇರೊಬ್ಬ ಕ್ಷೇತ್ರದ ಜಿಲ್ಲೆಯ ಶಾಸಕರನ್ನ ಮಂತ್ರಿಯನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಉಸ್ತುವಾರಿಯನ್ನಾಗಿ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ? ಮುಂದಿನ 2028ರ ಚುನಾವಣೆಯಲ್ಲಿ ನಾವು ಯಾಕೆ ಮತಯಾಚನೆ ಮಾಡಬೇಕು, ಯಾವ ಮುಖವನ್ನ ತೋರಿಸಿ ಮತವನ್ನ ಕೇಳಬೇಕು ಅಂತ ಈಗ ಕಾರ್ಯಕರ್ತರಲ್ಲಿ ದೊಡ್ಡ ಮಟ್ಟದ ಪ್ರಶ್ನೆ ಆಗ್ತಾ ಇರುವಂತಹದ್ದು. ಒಟ್ಟಾರೆ ಈಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವಂತಹ ಶಾಸಕ ಪ್ರದೀಪ್ ಈಶ್ವರ್ಗೂ ಮಂತ್ರಿ ಸ್ಥಾನ ತಪ್ಪಿರುವಂತಹದ್ದು. ಜೊತೆಗೆ ಬಹಳಷ್ಟು ನಿರೀಕ್ಷೆಯಲ್ಲಿದ್ದಂತಹ ಎಂ.ಸಿ. ಸುಧಾಕರ್ ಅವರಿಗೂ ಸಹ ಮಂತ್ರಿ ಸ್ಥಾನ ತಪ್ಪಿದ್ರೆ, ಮತ್ತೊಂದು ಕಡೆ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿದಂತಹ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಇನ್ನೇನು ಮಂತ್ರಿ ಸ್ಥಾನ ಒಲಿದು ಬಂತು ಎನ್ನುವಷ್ಟರಲ್ಲಿ ಅವರಿಗೂ ಸಹ ಒಂದು ಮಂತ್ರಿ ಸ್ಥಾನ ಮಿಸ್ ಆಗಿತ್ತು. ಈ ಮೂವರು ನಾಯಕರಿಗೂ ಸಹ ಮಂತ್ರಿ ಸ್ಥಾನ ಸಿಗದ ಹಿನ್ನೆಲೆ ಸಚಿವರಾದಂತಹ ಕೆ.ಎಚ್. ಮುನಿಯಪ್ಪನವರ ಕೈವಾಡವಿದೆ ಎಂಬುದರ ಜನಸಾಮಾನ್ಯರ ಹೇಳಿಕೆಗೆ ಸ್ಪಷ್ಟ ಮಾಹಿತಿಯನ್ನ ಹೈಕಮಾಂಡ್ ಉತ್ತರಿಸಬೇಕಾಗಿದೆ. ಜೊತೆಗೆ ಸಚಿವರಾದಂತಹ ಕೆ.ಎಚ್. ಮುನಿಯಪ್ಪನವರು ಸಹ ಸ್ಪಷ್ಟ ಮಾಹಿತಿಯನ್ನ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡಬೇಕಾಗಿದೆ. ಯಾರು ಇದಕ್ಕೆ ಸ್ಪಷ್ಟ ಮಾಹಿತಿಯನ್ನ ಕೊಡ್ತಾರೆ ಎಂಬುದನ್ನ ಮುಂದೆ ಕಾದು ನೋಡಬೇಕಾಗಿರುವಂತಹದ್ದು. ಜೊತೆಗೆ ಸಚಿವ ಸ್ಥಾನದ ರೇಸ್ ನಲ್ಲಿದ್ದಂತಹ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಸಹ ನಾನು ಪಕ್ಷದ ವಿರುದ್ಧ ಹೋರಾಟವನ್ನ ನಡೆಸ್ತೇನೆ, ಮುಂದಿನ ದಿನಗಳಲ್ಲಿ ಜವಾಬ್ದಾರಿಯನ್ನ ಕೊಡುವ ಭರವಸೆಯನ್ನ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಕೊಡ್ತೀನಿ ಎಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರಂತೆ ನಾನು ರಾಜೀನಾಮೆಯನ್ನ ಕೊಡುವುದಿಲ್ಲ, ಜೊತೆಗೆ ಪಕ್ಷದಲ್ಲಿಯೇ ಇದ್ದು ನನ್ನ ಕ್ಷೇತ್ರಕ್ಕೆ, ನನ್ನ ಜಿಲ್ಲೆಗೆ ಏನು ಕೆಲಸ ಕಾರ್ಯಗಳು
ಮಾಡಿಸಬೇಕು, ಅದನ್ನ ಮಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ ಅಂತ ಹೇಳಿರುವಂತಹದ್ದು ಈಗ ಕ್ಷೇತ್ರದ ಜನತೆಗೂ ಸಹ ಬಹಳಷ್ಟು ನಿರಾಸೆ ಮೂಡಿಸಿರುವಂತಹದ್ದು. ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಯಾವುದೇ ಪಕ್ಷದಲ್ಲಿ, ನಮ್ಮ ಪಕ್ಷ ಅಲ್ಲ, ಯಾವುದೇ ಪಕ್ಷದಲ್ಲೂ ಕೂಡ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ 3 ಸಾರಿ ಹ್ಯಾಟ್ರಿಕ್ ಸಾಧನೆ ಸಾಧಿಸಿದ ನಮ್ಮ ಎಸ್ ಆರ್ ಸುಬ್ಬಾರೆಡ್ಡಿ ಸಾಹೇಬರಿಗೆ ಹಿಂದಿನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಕೂಡ ನಮಗೆ ಆಶ್ವಾಸನೆ ಕೊಟ್ಟಿದ್ದು, ಈ ಸಾರಿ ಇಲ್ಲ, ಮುಂದಿನ ಸಾರಿಯಲ್ಲಿ ಎಕ್ಸ್ಪಾನ್ಷನ್ ಆದಾಗ ನಿನಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದು. ಇವಾಗ ನಾವು ನಮ್ಗೆ ಅನ್ಯಾಯ ಮತ್ತು ಮೋಸ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕೆ ಸರ್ ಮಿಸ್ ಆಯ್ತು? ಅದೇನೋ ಗೊತ್ತಿಲ್ಲ, ಅದು ಏನೇನು ಲಾಬಿಗಳು, ಯಾವ್ಯಾವ ಲಾಬಿಗಳು ಏನೇನು ಗೊತ್ತಿಲ್ಲ. ಲಾಬಿಯಿಂದಾಗಿದೆ. ಬ್ಲ್ಯಾಕ್ ಮೇಲ್ ತಂತ್ರದಿಂದ ಬ್ಲ್ಯಾಕ್ ಮೇಲ್ ಯಾರು ಮಾಡ್ತಾರೆ, ಯಾರು ಪಕ್ಷದ ವಿರುದ್ಧ, ನಾಯಕರ ವಿರುದ್ಧ ಮಾಡ್ತಾರೆ ಅಂಥವ್ರಿಗೆ ಇವತ್ತು ಮಣೆ ಹಾಕಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸತತವಾಗಿ 3 ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು ಸುಬ್ಬಾರೆಡ್ಡಿ ಅವರು ಯಾವತ್ತು ಕೂಡ ಅಧಿಕಾರ ಆಸೆ ಇಟ್ಕೊಂಡಿದ್ದಿದ್ರೆ 2018ರಲ್ಲಿ ಅವರು ಸಚಿವರಾಗ್ಬೋದಾಗಿತ್ತು. ತಾವು ಕೂಡ ನೋಡಿದ್ದೀರಾ, ನೆರೆಯ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ಸುಧಾಕರ್ ಅವರು ಕಾಂಗ್ರೆಸ್ ಪಕ್ಷ ಬಿಟ್ಟು BJPಗೆ ಹೋಗಿ ಮಂತ್ರಿ ಆದರು. ಆ ಅವಕಾಶ ಸುಧಾಕರ್ ಅವ್ರಿಗಿಂತ ಹೆಚ್ಚಿಗೆ ಸುಬ್ಬಾರೆಡ್ಡಿ ಅವರಿಗೆ ಬಂದಿತ್ತು. ಆದರೆ ಅವರು ಕಾಂಗ್ರೆಸ್ ಪಕ್ಷ ಒಂದು ಜಾತ್ಯತೀತ ಸಿದ್ಧಾಂತವನ್ನು ಇಟ್ಕೊಂಡಿದೆ, ಬಡವರ ಪಕ್ಷ. ಇದರಲ್ಲಿ ನಮ್ಮ ಜನತೆ ಕೂಡ ಕಾಂಗ್ರೆಸ್ ಪಕ್ಷವನ್ನು ನೋಡಿ ನನಗೆ ಮತ ಹಾಕಿದ್ದಾರೆ ಅನ್ನೋ ಉದ್ದೇಶ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದಾಗೆ ಉಳಿದರು. ಆದರೆ ಅಂಥ ಅವಕಾಶ ಇದ್ದರೂ ಕೂಡ ಸುಬ್ಬಾರೆಡ್ಡಿ ಅವರು ನಿರಾಕರಣೆ ಮಾಡಿರೋದನ್ನು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಮನಗಂಡಬೇಕಾಗಿತ್ತು. ಯಾಕಂದರೆ ಈಗಾಗಲೇ ತಾವು ನೋಡ್ತಾ ಇದ್ದೀರಾ, ಎಂಥವ್ರು ಸಚಿವರಾಗಿದ್ದಾರೆ. ಬ್ಲ್ಯಾಕ್ ಮೇಲ್ ಮುಖಾಂತರ ಸಚಿವರಾಗಿರೋರು ಸುಮಾರು ಜನ ಇದ್ದಾರೆ. ಸುಬ್ಬಾರೆಡ್ಡಿ ಅವರು ಯಾವತ್ತು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬ್ಲ್ಯಾಕ್ ಮೇಲ್ ಮಾಡಿಲ್ಲ. ಅವರು ಹಿಂದೆ ಕೂಡ ಒಂದು ಸಾರಿ ಅವರಿಗೆ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ಕೊಟ್ಟಾಗ ಕೂಡ ನಿರಾಕರಣೆ ಮಾಡಿದರು. 2 ಬಾರಿ ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಕೂಡ ಅವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದರು, ಆಗ ಕೂಡ ನಿರಾಕರಣೆ ಮಾಡಿದ್ರು. ಮತ್ತು ಸಿದ್ದರಾಮಯ್ಯ ಸಾಹೇಬರ ಒಂದು ಸರ್ಕಾರದಲ್ಲಿ ಕೂಡ ಅವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದರು ಕೂಡ ಅದನ್ನು ಕೂಡ ನಿರಾಕರಣೆ ಏನಕ್ಕೋಸ್ಕರ ನಿರಾಕರಣೆ ಮಾಡಿದ್ರು ಅಂದರೆ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಈ ಕ್ಷೇತ್ರವನ್ನು ಒಂದು ಉನ್ನತ ಮಟ್ಟದಲ್ಲಿ ನಾನು ಅಭಿವೃದ್ಧಿ ಪಡಿಸಬೇಕು, ಈ ಕ್ಷೇತ್ರದಲ್ಲಿ ಹುಟ್ಟಿರ್ತಕ್ಕಂಥವನು ನಾನು ಅನ್ನೋ ಉದ್ದೇಶ ಸುಬ್ಬಾರೆಡ್ಡಿ ಅವ್ರಿಗಿತ್ತು. ಏನು ಮುಂದೆ 2028ರ ವಿಧಾನಸಭಾ ಚುನಾವಣೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಈಗಲೂ ಕೂಡ ಕೆಲವು ಜಿಲ್ಲೆಗಳಿಗೆ 2-3 ಕೊಟ್ಟಿದ್ದಾರೆ. ಅದರಲ್ಲಿ ಕಡಿತ ಮಾಡಿ ಸುಬ್ಬಾರೆಡ್ಡಿ ಅವರು ಕೊಟ್ಟರೆ 2 ಜಿಲ್ಲೆಯಲ್ಲಿ ಸೌಮ್ಯ ಸ್ವಭಾವದ ವ್ಯಕ್ತಿ ಸುಬ್ಬಾರೆಡ್ಡಿ ಅವರು. ಯಾರ ಹತ್ರ ಕೂಡ ದ್ವೇಷ, ಯಾವುದೇ ಇದನ್ನು ಇಟ್ಕೊಳ್ದೇ ಇರತಕ್ಕಂಥ ಎಲ್ಲರೊಂದಿಗೂ ಕೂಡ ವಿಶ್ವಾಸವಾಗಿರ್ತಕ್ಕಂಥವ್ರು ಸುಬ್ಬಾರೆಡ್ಡಿ ಅವರು. ಅವ್ರನ್ನ ಮಂತ್ರಿ ಮಾಡಿದ್ರೆ 2 ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಭದ್ರ ಆಗೋದಕ್ಕೆ ಯಾವುದೇ ತೊಂದರೆ ಇರೋದಿಲ್ಲ. ನಾವು ಅದನ್ನು ಕಾಯ್ತೀವಿ, ಇನ್ನು ಸಮಯ ಇದೆ. ಈಗ ಕೊಡಬೇಕಾಗಿತ್ತು ನಮ್ಮ ಜಿಲ್ಲೆಗೆ ಸ್ವಲ್ಪ ಅನ್ಯಾಯ ಆಗಿದೆ. ಯಾಕಂದ್ರೆ ಇದು ಪಾಪ ಚಿಕ್ಕಬಳ್ಳಾಪುರಕ್ಕೆ ಒಂದು, ಕೋಲಾರಕ್ಕೆ, ಅವಳಿ ಜಿಲ್ಲೆಗಳಿಗೆ, 2 ಜಿಲ್ಲೆಗಳಿಗೆ 1 ಸಚಿವ ಸ್ಥಾನ ಕೊಡದೇ ಇರೋದು ದುರದೃಷ್ಟಕರ. ಆ ಜಿಲ್ಲೆಯ ಸಚಿವರು ಉಸ್ತುವಾರಿ ಆದಾಗ ಅವ್ರಿಗೊಂದು ಮುತುವರ್ಜಿ ಇರುತ್ತೆ, ಇರೋದ್ರಲ್ಲಿ ಬೈರ್ತಿ ಪಾಪ ಒಳ್ಳೆ ಕೆಲಸ ಮಾಡೋಂತ ವ್ಯಕ್ತಿ ನಾನು ಇಲ್ಲ ಅಂತಲ್ಲ. ಆದರೂ ನನ್ನ ಜಿಲ್ಲೆ ಅನ್ನುವಂಥ ಭಾವನೆ ಇರುತ್ತೆ ಆ ಜಿಲ್ಲೆಯವರಾದಾಗ. ನಮಗೆಲ್ಲ ಆಸೆ ಇತ್ತು, ಒಂದು ಹೊಸ ರೂಪ ಕೊಡೋಣ ಚಿಕ್ಕಬಳ್ಳಾಪುರ ಜಿಲ್ಲೆಗಿರ್ಬೋದು, ನನ್ನ ಕ್ಷೇತ್ರಕ್ಕಿರ್ಬೋದು. ನಮ್ಮ ಬಾಗೇಪಲ್ಲಿ ಕ್ಷೇತ್ರ ಸ್ವತಂತ್ರ ಬಂದಾಗಲೇ ಇದುವರೆಗೂ ಒಬ್ಬ ಸಚಿವವನ್ನು ಕಂಡಿಲ್ಲ. ಒಂದ್ಸಲ ಅವಕಾಶ ಸಿಕ್ಕಿದ್ರೆ ಸ್ವಲ್ಪ ಅಭಿವೃದ್ಧಿ ಪಡಿಸ್ಕೋಬೇಕಂತ ಆಸೆ ಇತ್ತು. ಆ ಆಸೆ ಈಡೇರಿಲ್ಲ, ಆ ಅಸಮಾಧಾನ ಇದೆ, ಆ ಬೇಸರನೂ ಇದೆ. ಒಂದು ನನಗಿರುವಂಥ ಮಾಹಿತಿ ಪ್ರಕಾರ ಒಂದು 2-3 ಡೇಸ್ ಬ್ಯಾಕ್ ತನಕ ನನ್ನ ನೇಮ್ ಇತ್ತು. ಯಾಕೆ ಮತ್ತೆ ಚೇಂಜ್ ಆಯ್ತೋ ಗೊತ್ತಿಲ್ಲ. ಬಟ್ ನನಗಂತೂ ನಮ್ಮ DK ಶಿವಕುಮಾರ್ ಸಾಹೇಬರಿರ್ಬೋದು, ಸಿದ್ದರಾಮಯ್ಯನವರಿರ್ಬೋದು ಭಾಳ ನನಗೆ ಸಹಾಯ ಮಾಡಿದ್ದಾರೆ. ಹೈಕಮಾಂಡಲ್ಲಿ ಕೆಲವು ವ್ಯತ್ಯಾಸಗಳು ನನಗೆ ಅನ್ಯಾಯ ಆಗಿದೆ. ಆದರೂ ನಾನಿನ್ನ ಆಸೆ ಬಿಟ್ಬಿಟ್ಟಿದ್ದೀನಿ, ಸಚಿವನಾಗೋ ಆಸೆ ನಾನು ಬಿಟ್ಬಿಟ್ಟಿದ್ದೀನಿ, ನನಗೆ ಬೇಕಾಗೂ ಇಲ್ಲ. ಆದರೆ ಅಟ್ಲೀಸ್ಟು ಈ ಚಿಕ್ಕಬಳ್ಳಾಪುರ ಜಿಲ್ಲೆಗಿರ್ಬೋದು, ನನ್ನ ವಿಶೇಷವಾಗಿ ನನ್ನ ಬರಪೀಡಿತ ಬಾಗೇಪಲ್ಲಿಗೆ ಹೆಚ್ಚಿನ ಅನುದಾನ ಕೊಟ್ಟು ಆ ಭಾಗ ಅಭಿವೃದ್ಧಿ ಪಡಿಸಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ನಾನು ಮನವಿ ಮಾಡ್ತೀನಿ. ಒಟ್ಟಾರೆ ಬಹಳಷ್ಟು ನಿರೀಕ್ಷೆಯಲ್ಲಿದ್ದಂತಹ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆಗೆ ಈ ಬಾರಿ DK ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಮಂತ್ರಿ ಸ್ಥಾನ ಸಿಗದೇ ಇರುವಂತಹದ್ದು ಬಹಳಷ್ಟು ವಿಪರ್ಯಾಸ ಎಂದರೆ ತಪ್ಪಾಗಲಾರದು. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ ನ ವಿಶೇಷ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.